Hello everyone, welcome back to my YouTube channel DC Vlogs. ಸೊ ಇವತ್ತಿನ ವಿಡಿಯೋ ಏನಂದರೆ ನನ್ನ ಕಸಿನ್ ಮ್ಯಾರೇಜ್ ಸ್ಟಾರ್ಟ್ ಆಗ್ತಿದೆ, ನನ್ನ ಕಸಿನ್ದು ವೆಡ್ಡಿಂಗು. ಸೊ ಕಸಿನ್ ಅಂದರೆ ಅತ್ತೆ ಮಗಳು. ಸೊ ಇವತ್ತಿಂದ ಎಲ್ಲ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ವೆಡ್ಡಿಂಗ್ ಸೀರೀಸ್ ಮಾಡೋಣ ಅಂತ ಇವತ್ತಿಂದ. ಸೊ ಇವತ್ತು ಫಸ್ಟ್ ಡೇ. ಸೊ ಇವಾಗ ನಾನು ಇಲ್ಲಿಂದ ಹೊರಡ್ಬೇಕು, ನಮ್ಮ ಮನೆಯಿಂದ ನಮ್ಮ ಮಮ್ಮಿ ಮನೆ ಹತ್ರ ಹೋಗ್ಬೇಕು. ಬಿಕಾಸ್ ಅವರೆಲ್ಲ ಅಲ್ಲೇ ಇರೋದು, ನನ್ನ ಕಸಿನ್ ಕೂಡ ಅಲ್ಲೇ ಇರೋದು. ಸೊ ಈಗ ಅಲ್ಲಿಗೆ ಹೋಗಿ ಏನೇನು ಶಾಸ್ತ್ರ, ಏನು ಮಾಡ್ತೀವಿ ಫಸ್ಟ್ ಡೇ ಅಂತ ಎಲ್ಲ ತೋರಿಸ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಇವಾಗ ನಾನು ಹೊರಟಾದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ನೆಕ್ಸ್ಟ್ ನಾನು ಅಲ್ಲಿ ಹೋಗಿ ಏನೇನೆಲ್ಲ ಮಾಡ್ತಿದ್ದೀವಿ, ಫಸ್ಟ್ ಡೇ ಏನೇನು ಶಾಸ್ತ್ರ ಎಲ್ಲ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಓಕೆ? ಸೊ ನಾನಿವತ್ತು ಹೀಗೆ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಈ ಥರ ಗ್ರೀನ್ ಡ್ರೆಸ್ನ ವೇರ್ ಮಾಡಿದ್ದೀನಿ. ಸೊ ಏನಕ್ಕೆ ಗ್ರೀನ್ ಡ್ರೆಸ್ ವೇರ್ ಮಾಡಿದ್ದೀನಿ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಬನ್ನಿ ಹೋಗೋಣ. ಸೊ ನಾನು ನನ್ನ ಕಸಿನ್ ಮನೆ ಹತ್ರ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬನ್ನಿ ಹೊರಡೋಣ. ಈಗ ನಾನು ನನ್ನ ಕಸಿನ್ ಮನೆ ಹತ್ರ ಬಂದೆ. ನಮ್ಮ ಚಿಕ್ಕಮ್ಮ, ಅಮ್ಮ ಎಲ್ಲರೂ ರೆಡಿಯಾಗಿ ಕೂತಿದ್ರು. ಇನ್ನೇನು ಹೊರಡಬೇಕಾಗಿತ್ತು. ಹಾಗೆ ಈ ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ನನ್ನ ಮಗಳು ನೋಡಿ, ಒಬ್ಬಳೇ ಕಾರಲ್ಲಿ ಕುತ್ಕೊಂಡು ಹೆಂಗೆ ಮಾಡ್ತಿದ್ದಾಳೆ. ಅವಳು ಬಂದು ನಮ್ಮ ಜೊತೆ. ಟೋಟಲಾಗಿ ನಾವು 9 ಮೆಂಬರ್ಸ್ ಹೊರಟ್ವಿ. ಸೊ 5, 9 ಈ ಥರ ಹೋಗಬೇಕು ಅಂತ ಹೇಳ್ತಾರೆ. ಸೊ ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ಅರ್ಶಿನ ಸಾಮಾನು ತರಬೇಕು ಅಂದ್ಬಿಟ್ಟು 9 ಜನ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಮಾರ್ಕೆಟಿಗೆ ಹೋದ್ವಿ. ಆಲ್ಮೋಸ್ಟ್ ಮದುವೆಗೆ ಗಂಗೆ ಅಂಗಡಿ ಸಾಮಾನು ಈ ಥರ ಅರ್ಶಿನದೆಲ್ಲ ನಾವು ಮಾರ್ಕೆಟಿಂದನೇ ತರೋದು. ಚಿಕ್ಕಪೇಟೆ ಇದೆಯಲ್ಲ ಅಲ್ಲಿಂದ. ಸೊ ಹೋಗ್ತಾ ಹಿಂಗೆ ಇವ್ರು ಸಿಕ್ಕಿದ್ರು ಸಿಗ್ನಲಲ್ಲಿ. ಸೊ ಅವರ ಆಶೀರ್ವಾದ ತೊಗೊಂಡು ಹೊರಟ್ವಿ. ಸೊ ಮಾರ್ಕೆಟು ನೋಡೋಕ್ಕೆ ಎಷ್ಟು ಕಸಿ ಬಿಸಿ ಇರುತ್ತೋ, ಬಟ್ ಈ ಫ್ರೂಟ್ಸ್ ಇದ್ರ ಹತ್ರ ಬಂದರೆ ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಸೊ ನಾವಿಲ್ಲಿ ಅರ್ಶಿನ ತೊಗೊಳಕ್ಕೆ ಬಂದ್ವಿ. ಅರ್ಶಿನ ತೊಗೊಳ್ಳೋವಾಗ ಏನಂದರೆ ಫಸ್ಟ್ ನಾವು ಅರ್ಶಿನ ಕುಂಕುಮ ಇಟ್ಕೊಂಡು ನೆಕ್ಸ್ಟು ಏನಾದರೂ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಸೊ ಈ ಶಾಪಲ್ಲಿ ನಾವು ತೊಗೊಂಡಿದ್ದು. ಇದು ಊದ್ ಮಂಡಿ ಇದೆಯಲ್ಲ ಮಾರ್ಕೆಟಲ್ಲಿ, ಅದ್ರ ಮೇಲೆ ಕಡೆನೇ ಇರೋದು. ಅಲ್ಲೆಲ್ಲ ಶಾಪಿಂಗ್ ಮಾಡ್ತಾಯಿದ್ರೆ ಇಲ್ಲಿ ಇವರು ನಮ್ಮ ಮಗುನ ಮಲಗಿಸ್ಕೊಂಡು ಸಮಾಧಾನ ಮಾಡ್ತಾಯಿದ್ರು. ಆಟಾಡ್ಸ್ಕೊಂಡು ಮಲಗಿಸ್ಬಿಟ್ಟಿದ್ರು. ಪಾಪುನ ಅವರೇ ನೋಡ್ಕೊತಿದ್ರು, ನಮ್ಮ ಚಿಕ್ಕಪ್ಪ ಇವರು. ಆ್ಯಂಡ್ ಇನ್ನೊಂದು ಇದು ಏನು, ಕಾಶಿ ಯಾತ್ರೆ ಟೈಮಲ್ಲಿ ಹುಡುಗಂಗೆ ಈ ಛತ್ರಿ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಕಲರ್ಫುಲ್ಲಾಗಿ ಡಿಸೈನ್ ಆಗಿರೋ ಛತ್ರಿನ ತೊಗೊಂಡ್ರು. ಆ್ಯಂಡ್ ನನಗೆ ಅಲ್ಲಿ ಸ್ವೀಟ್ ಅಂಗಡಿ ಎದುರುಗಡೆ ಶಾಪಲ್ಲಿ ಕಾಣಿಸ್ತಾನೆ ಇತ್ತು. ಸೊ ತಿನ್ಬೇಕು ಅನ್ನಿಸಿತ್ತು. ಅದಕ್ಕೆ ಹೋಗಿ ಸ್ವೀಟ್ ತೊಗೊಂಡೆ. ಚೆನ್ನಾಗಿ ತಿಂದೆ ಸ್ವೀಟ್ನ. ಇವ್ರು ನೋಡಿ ಇನ್ನೊಂದು ಡಬ್ಬ ಹಿಡ್ಕೊಂಡಿದ್ದಾರೆ, ದೊಡ್ಡ ಡಬ್ಬ. ಹಾಲ್ಕವ ಸಿಗೋಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಹಾಲ್ಕವ ತೊಗೊಂಡ್ರು. ಸ್ವೀಟೆಲ್ಲ ತಿಂದಿದ್ದಾದ್ಮೇಲೆ ಇವ್ರು ಏನು ಮಾಡ್ತವ್ರೆ ಅಂದರೆ, ನನ್ನ ಮಗಳು ಬಾಟಲಲ್ಲಿರೋ ನೀರೆಲ್ಲ ಖಾಲಿ ಮಾಡೋಕ್ಬಿಟ್ಟಿದ್ದಾರೆ ಗೈಸ್. ಎಲ್ಲರೂ ಸ್ವೀಟ್ ತಿಂದು ತುಂಬ ಸಿಹಿಯಾಗೋಯ್ತು ಅಂದ್ಬಿಟ್ಟು ನನ್ನ ಮಗಳು ಬಾಟಲಲ್ಲಿರೋದು ನೀರು ಕುಡಿದ್ರು. ಆ್ಯಂಡ್ ಆ ಅಂಗಡೀಲಿ ಶಾಪಿಂಗ್ ಮಾಡಿದ್ಮೇಲೆ ಈ ಅರ್ಶಿನ ಸಾಮಾನೆಲ್ಲ, ಸೊ ಅವರೇನೇನೆ ಡ್ರೈ ಫ್ರೂಟ್ಸು ಮತ್ತು ಕಲ್ಸಕ್ಕರೆ ಕೊಡಬೇಕಂತೆ. ಅದು ಒಂದು ಶಾಸ್ತ್ರ ನೋಡಿ, ಮದುವೆದೇನಾದ್ರು ತಗೊಬರಕ್ಕೆ ಹೋದಾಗ. ಆ್ಯಂಡ್ ಅಲ್ಲಿಂದ ಊದ್ ಮಂಡಿಯಲ್ಲಿ ಎಲ್ಲ ತೊಗೊಂಡ್ವಿ. ನಿಂಬೆಹಣ್ಣು ಇಲ್ಲೆಲ್ಲ 5 ರೂಪೀಸಿಗೆ 1 ಆ ಥರ ಇರುತ್ತೆ. ಅಲ್ಲಿ ಬರೀ 2 ರೂಪೀಸ್ ಅಂತ. ಎಷ್ಟು ದಪ್ಪ ಇತ್ತು ಗೊತ್ತಾ ನಿಂಬೆಹಣ್ಣು. ಸೊ ಇದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈ ಊದ್ ಮಂಡಿಗೆ ಹೋಗ್ಬಿಟ್ರೆ ಹೆಂಗಾಗುತ್ತೆ ಅಂದರೆ, ನಾವು ಯಾವುದೋ ಬೇರೆ ಗ್ರಹಕ್ಕೆ ಬಂದುಬಿಟ್ಟಿದ್ದೀವಿ ಅನ್ನೋ ಥರ ಆಗ್ತಾ ಇರುತ್ತೆ. ಎಲ್ಲ ಕಿಚ್ಚಾಡ್ತಿರ್ತಾರೆ ಅಟ್ ಅ ಟೈಮು, ಗುದ್ಕೊಂಡು ಇದ್ರು ಒಂಥರ ಆಗ್ಬಿಡ್ತು. ಅಲ್ಲಿಂದ ಬರೋ ಅಷ್ಟರಲ್ಲಿ ಕಾರ್ ಫುಲ್ಲು ಬಿಸಿ ಆಗೋಗ್ಬಿಟ್ಟಿತ್ತು, ಫುಲ್ಲು ಹೀಟಾಗಿಬಿಟ್ಟಿತ್ತು. ಕಾರ್ ಪಾರ್ಕ್ ಮಾಡಿ ಹೋಗಿದ್ದು. ನೆಕ್ಸ್ಟು ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿಂದ ಸ್ಲಿಪ್ಪರ್ ತೊಗೊಳ್ಳೋಣ ಅಂದ್ಬಿಟ್ಟು ಝೂಡಿಯೋಗೆ ಹೋದ್ವಿ. ಎಲ್ಲೂ ನನಗೆ ಸೆಟ್ ಆಗಿಲ್ಲ. ನೆಕ್ಸ್ಟು ನನ್ನ ಹಸ್ಬೆಂಡ್ನ ಕರ್ಕೊಂಡು ವಿಡಿಯೋ ಕಾಂಪ್ಲೆಕ್ಸ್ಗೆ ಹೋಗಿ ಅಲ್ಲಿ ನನಗೆ ಸ್ಲಿಪ್ಪರ್ ಸೆಟ್ ಆಯಿತು. ಸೊ ಅಲ್ಲಿ ತೊಗೊಂಡು ಅಲ್ಲಿಂದ ಮನೆಗೆ ಬಂದು, ನಾನು ಇಂಟ್ರೋದಲ್ಲಿ ಹೇಳಿದ್ದೆ ಇವತ್ತು ಏನಕ್ಕೆ ಈ ಥರ ಗ್ರೀನ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂತ. ಸೊ ಇವತ್ತೇ ಸೇಮ್ ಡೇನೇ ಮೆಹಂದಿನೂ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು, ಆಮೇಲೆ ಟೈಮ್ ಸಿಗೋಲ್ಲ ಅಂತ. ಅಂದರೆ ನೆಕ್ಸ್ಟ್ ಡೇ ಬಳೆ ಶಾಸ್ತ್ರ ಇರೋದ್ರಿಂದ ನಾನು ಮೆಹಂದಿನ ಹಿಂದಿನ ದಿವಸನೇ ಹಾಕ್ಸ್ಕೊಬಿಟ್ಟೆ. ಬಿಕಾಸ್ ಬಳೆ ಶಾಸ್ತ್ರದಲ್ಲಿ ಬ್ಲ್ಯಾಕ್ ಬಳೆ ಹಾಕಿದ್ರೆ ಅದನ್ನು ತೆಗಿಯಂಗಿಲ್ಲ ಅಂತೆ ಮದುವೆ ಆಗೋವರೆಗೂ. ಸೊ ಅದಕ್ಕೇನೆ ಮದುವೆ ಮುಗಿಯೋ ತನಕ ಅದನ್ನು ತೆಗಿಯಂಗಿಲ್ಲ. ಸೊ ಅದಕ್ಕೇನೆ ನಾನು ಮೆಹಂದಿನ ಹಿಂದಿನ ದಿವಸನೇ ಹಾಕಿಸ್ಕೊತಿದ್ದೀನಿ. ಬಳೆ ಶಾಸ್ತ್ರ ಆಗೋ ಹಿಂದಿನ ದಿವಸನೇ ಹಾಕಿಸ್ಕೊತಿದ್ದೀನಿ. ಇವಳು ಬಂದುಬಿಟ್ಟು ನನ್ನ ಫ್ರೆಂಡು ವಿಸ್ಮಯ ಅಂತ.
ನನ್ನ ಸ್ಕೂಲ್ ಸೀನಿಯರ್, ಆ್ಯಕ್ಚುಲಿ 1 ವರ್ಷ ಸೀನಿಯರು. ನಾವು ನೋಡಿ 4 ವರ್ಷ ಆಗೋಗಿತ್ತು. ಸೊ ಇವಳು ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾಳೆ. ಇವಾಗ ಆ್ಯಕ್ಚುಲಿ ವರ್ಕಿಂಗಲ್ಲಿದ್ದಾಳೆ, ವರ್ಕ್ ಹೋಗ್ತಾಳೆ. ಸೊ ಫ್ರೀ ಮಾಡ್ಕೊಂಡು ನೀನೇ ನಾನು ಮೆಹಂದಿ ಹಾಕಬೇಕು ಅಂದ್ಬಿಟ್ಟು ಇವ್ರನ್ನೇ ಕರೆಸಿದ್ದೀವಿ, ನಾನು ನಮ್ಮಕ್ಕ. ಅವ್ರು ಹೇಳಿದ್ರು, ನಾನು ಬ್ಯುಸಿ ಇದ್ದೀನಿ, ಆಗಲ್ಲ ಅಂತ. ಇಲ್ಲ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸೊ ಬಂದಿದ್ದಾರೆ ಮೆಹಂದಿ ಹಾಕ್ಕೊಡಕ್ಕೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾರೆ. ಬಟ್ ಇವ್ರು ನಮಗೆ ಮಾತ್ರ ಹಾಕೋದು, ಯಾಕಂದರೆ ವರ್ಕ್ ಹೋಗ್ತಿದ್ದಾರಲ್ಲ. ಸೊ ಫಸ್ಟೆಲ್ಲ ಸ್ವಲ್ಪ ಮೆಹಂದಿ ಹಾಕೋಕ್ಕಂತಲೇ ಇನ್ಸ್ಟಾ ಪೇಜೆಲ್ಲ ಓಪನ್ ಮಾಡಿದರು. ಸೊ ಇವಾಗ ಸದ್ಯಕ್ಕೆ ಅದನ್ನು ಸ್ಟಾಪ್ ಮಾಡಿದ್ದಾರೆ, ವರ್ಕ್ ಪ್ರೆಷರ್ ಅಂದ್ಬಿಟ್ಟು. ಮುಂದಿನ ದಿನಗಳಲ್ಲಿ ಯಾವಾಗಾದ್ರು ಸ್ಟಾರ್ಟ್ ಮಾಡಿದೆ ಆವಾಗ ಹೇಳ್ತೀನಿ. ಸೊ ಇವಾಗ ಸದ್ಯಕ್ಕೆ ನಮಗೆ ಹಾಕೋಕ್ಕೆ ಬಂದಿದ್ರು, ನನಗೆ ಅಕ್ಕಗೆ. ಅಮ್ಮ ಇನ್ನೂ ಹಾಕ್ಸ್ಕೊಂಡಿಲ್ಲ, ಅಮ್ಮ ನೆಕ್ಸ್ಟ್ ಹಾಕಿಸ್ಕೋತಾರೆ. ಸೊ ನಾನು ಅಕ್ಕ ಬಾಳೆಶಾಸ್ತ್ರದ ಹಿಂದಿನ ದಿವಸನೇ ಹಾಕಿಸ್ಕೊಬಿಟ್ವಿ. ಸೊ ನಾವು ಸ್ಕೂಲ್ ಡೇಸಲ್ಲಿರೋದು ಎಷ್ಟೊಂದು ನಾವು ಮರ್ತೋಗಿರೋ ವಿಷಯಗಳನ್ನ ತಿರ್ಗಾ ನೆನಪಿಸ್ಕೊತಾ ಇದ್ವಿ. ಆವಾಗ ಹೆಂಗಿತ್ತಲ್ವ, ಎಷ್ಟು ಚೆನ್ನಾಗಿತ್ತಲ್ವ. ಡೈಲಿ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಿದ್ವಿ, ಸ್ಕೂಲಿಂದ ಒಟ್ಟಿಗೆ ಬರ್ತಾಯಿದ್ವಿ ಮನೆಗೆ. ಸೊ ನಮ್ಮನೆ ಹತ್ರನೇ ಇವರು ಇರೋದು, ನಮ್ಮನೆ ಕೆಳಗಡೆನೇ. ಅದನ್ನೇ ಮಾತಾಡ್ತಾಯಿದ್ವಿ. ಆವಾಗಲೇ ಎಷ್ಟು ಚೆನ್ನಾಗಿತ್ತು. ಬೆಳೀತಾ ಸಿಗೋದು ಕಮ್ಮಿ ಆಗೋಯ್ತು, ಮಾತಾಡೋದು ಕಮ್ಮಿ ಆಗೋಯ್ತು. ಆವಾಗ ಫೋನ್ ಇರಲಿಲ್ಲ, ಏನಿರಲಿಲ್ಲ. ಡೈಲಿ ಸ್ಕೂಲಲ್ಲಿ ಸಿಗ್ತಿದ್ವಿ. ಸ್ಕೂಲ್ಗೆ ಹೋಗೋವಾಗ ಬರೋವಾಗ ಎಲ್ಲ ಮಾತಾಡ್ತಿದ್ವಿ. ಅವ್ರು ನಮ್ಮ ಮನೆಗೆ ಬರ್ತಿದ್ರು, ನಾವು ಅವ್ರ ಮನೆ. ಸೊ ಅವ್ರು ನಮ್ಮ ಮನೆಗೆ ಬರ್ತಿದ್ರು, ನಾವು ಅವ್ರ ಮನೆಗೆ ಹೋಗ್ತೀವಿ. ನನಗೇನಂದರೆ ಸ್ಕೂಲಲ್ಲಿ ಫ್ರೀ ಟೈಮ್ ಏನಾದರೂ ಇದ್ದರೆ, ಟೀಚರ್ಸ್ ಏನಾದ್ರು ಕ್ಲಾಸಲ್ಲಿ ಇಲ್ಲ ಅಂದರೆ, ಅವ್ರ ಕ್ಲಾಸಲ್ಲಿ ಟೀಚರ್ಸ್ ಏನಾದರೂ ಇಲ್ಲ ಅಂದರೆ ನಾನು ಹೋಗಿ ಅವ್ರ ಕ್ಲಾಸಲ್ಲಿ ಕೂತಿರ್ತಿದ್ದೆ. ಇವ್ರು ಕರ್ಕೊಂಡು ಹೋಗ್ಬಿಡೋರು. ಬಾ ಏನು ಮಾಡ್ತೀಯ ನಿಮ್ಮ ಕ್ಲಾಸಲ್ಲಿ, ಬಾ ನಮ್ಮ ಕ್ಲಾಸಲ್ಲಿ ಕೂತ್ಕೋ ಅಂದ್ಬಿಟ್ಟು ಹೋಗಿ ಬೆಂಚಲ್ಲಿ ಕೂತ್ಕೊಂಡು ಬೇರೆ ಫ್ರೆಂಡ್ಸ್ಗೆಲ್ಲನೂ ಒಂಥರ ಕೀಟ್ಲೆ ಕೊಡೋದು. ಅವ್ರ ಕ್ಲಾಸಲ್ಲಿ ಹೆಂಗಂದರೆ, ನಮ್ಮ ಕ್ಲಾಸ್ಗೆ ಏನಕ್ಕೆ ಇವಳು ಬರ್ತಾಳೆ, ನಮ್ಮ ಜೂನಿಯರು ಅಂತ. ಇವರು ಸುಮ್ಮನೆ ಇರಲಿ, ಅವ್ರು ಬರಲಿ ಪರವಾಗಿಲ್ಲ ಅಂತ. ಅದೆಲ್ಲ ಒಂಥರ ಮೆಮೊರಿ ಅದು. ಆ ಡೇಸ್ ತಿರ್ಗಾ ನಮಗೆ ಸಿಗೋದೇ ಇಲ್ಲ. ಇವಾಗ ಎಲ್ಲ ನೋಡಿದ್ರೆ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ, ಏನೇನೋ ಆಗಿಬಿಟ್ಟಿದೆ. ಎಷ್ಟೋ ಚೆನ್ನಾಗಿ ಮದುವೆ ಆಗೋಗಿದೆ. ಕೆಲವ್ರಂತೂ ಪತ್ತೆನೇ ಇರಲ್ಲ. ಸೊ ಎಷ್ಟೇ ಬೆಳೆದ್ರೂ, ಎಷ್ಟೇ ಫ್ರೆಂಡ್ಸ್ಗಳಾದರೂ, ಈ ಕಾಲೇಜು ಡಿಗ್ರಿ ಲೈಫಲ್ಲಿ ಎಷ್ಟೇ ಫ್ರೆಂಡ್ಸ್ಗಳಾದರೂ, ಬಟ್ ಸ್ಕೂಲ್ ಮೆಮೊರಿನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮೆಮೊರೀಸ್ ಇದೆ. ನಮ್ಗೆ ಅನ್ನಿಸ್ತಾ ಇತ್ತು, ಯಾಕೆ ನಾವು ಇಷ್ಟು ಬೇಗ ಇಷ್ಟು ದೊಡ್ಡವರಾಗ್ಬಿಟ್ರಿ, ಇನ್ನೂ ಸ್ಕೂಲ್ ಡೇಸೇ ಇರಬೇಕಾಗಿತ್ತು ನಮಗೆ. ಎಷ್ಟು ಚೆನ್ನಾಗಿತ್ತಲ್ವ. ಇವಾಗ ಒಂಥರ ಕೆಲ್ಸಕ್ಕೆ ಹೋಗಬೇಕು ಅಂತ ಸ್ಕೂಲಲ್ಲಿರುವಾಗ ಅನಿಸ್ತಿತ್ತು. ಇವಾಗಂತೂ ಬ್ಯುಸಿ ಶೆಡ್ಯೂಲು, ಯಾರಿಗೂ ಸಿಗೋಕ್ಕಾಗಲ್ಲ, ಯಾರನ್ನೂ ಮಾತಾಡ್ಸೋಕ್ಕಾಗಲ್ಲ. ಅಷ್ಟು ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ ಎಲ್ಲರೂ ಅವ್ರವ್ರ ಲೈಫ್ಗಳಲ್ಲಿ. ಬಟ್ ಈ ಥರ ಟೈಮಲ್ಲಿ ಸಿಕ್ಕಿದಾಗ ಅದನ್ನೆಲ್ಲ ತಿರ್ಗಾ ಚೆರಿಷ್ ಮಾಡ್ಕೊಳ್ಳೋದು ಏನೋ ಒಂಥರ ಖುಷಿ. ಹೌದಲ್ವಾ, ಹೀಗಿತ್ತಲ್ವ ನಮ್ಮ ಸ್ಕೂಲ್ ಡೇಸ್, ಆಗಿತ್ತಲ್ವ ಅಂದ್ಕೊಂಡು. ಬರೀ ನಾವು ಮೆಹಂದಿ ಸ್ಟಾರ್ಟ್ ಮಾಡೋದ್ರಿಂದ ಕಂಪ್ಲೀಟ್ ಮಾಡೋವರೆಗೂ ನಾವು ಮಾತಾಡಿರೋದೇ ಬರೀ ಸ್ಕೂಲ್ ಡೇಸು, ಆ ಫ್ರೆಂಡ್ಸು, ಈ ಫ್ರೆಂಡ್ಸು. ಎಷ್ಟೋ ಜನ ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಅವ್ರ ಕ್ಲಾಸಲ್ಲಿ ಎಷ್ಟೋ ಜನನ ಮರ್ತೇ ಹೋಗ್ಬಿಟ್ಟಿದ್ದೀನಿ. ನಮ್ಮ ಕ್ಲಾಸಲ್ಲಿರೋರ್ನೂ ಸ್ವಲ್ಪ ಜನನ ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು. ಅವ್ರ ಹೆಸ್ರು ಹೇಳ್ತಾ ಇದ್ದರೆ ನನಗೆ ನೆನಪೇ ಬರ್ತಿಲ್ಲ ಅವರೆಲ್ಲ ಯಾರು ಅಂತ. ಅಷ್ಟು ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಅಂದರೆ ನಾವು ಜಾಸ್ತಿ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಲ್ವಲ್ಲ. ಸೊ ಅದರಿಂದ ಹಾಗೆ ಮೆಹಂದಿ ಅಂತೂ ತುಂಬಾ ಚೆನ್ನಾಗಿ ಬಂತು ಫೈನಲ್ ಔಟ್ಪುಟ್ಟು. ಸೊ ನಾನು ತೋರಿಸ್ತೀನಿ ನೋಡಿ ಫೈನಲ್ ಲುಕ್ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು. ಮೆಹಂದಿ ಸ್ಟಾರ್ಟ್ ಮಾಡೋವಾಗ ಹೇಳ್ತಾಯಿದ್ರು, ನಾನು ನಿನ್ನ ಗಂಡನ ಹೆಸ್ರನ್ನ ಮೆಹಂದಿಲಿ ಬರೆಯೋಣ ಅಂದ್ಕೊಂಡ್ರೆ ನೀನು ನೋಡಿದ್ರೆ ಟ್ಯಾಟೂನೇ ಹಾಕಿಸ್ಕೊಬಿಟ್ಟಿದ್ಯಲ್ಲ ಅಂತ ರೇಗಿಸ್ತಾಯಿದ್ರು. ಬಿಕಾಸ್ ಅವ್ರು ನೋಡಿ ನಾನು ಇಬ್ಬರು ಮೀಟಾಗಿ 4 ಇಯರ್ಸ್ ಮೇಲೆ ಆಗ್ತಾಯಿದೆ. ಸೊ ನಮ್ಮ ಲಾಸ್ಟಿಗಪ್ಪ ಗುರುಪ್ರವೇಶದಲ್ಲಿ ಮೆಹಂದಿ ಹಾಕಿಸ್ಕೊಂಡಿದ್ದು ಅಷ್ಟೇ. ಆವಾಗೆಲ್ಲ ಚಿಕ್ಕವರಿದ್ದಾಗ ಸ್ಕೂಲ್ ಡೇಸಲ್ಲೆಲ್ಲ ಸುಮ್ಮನೆ ಟೈಮ್ ಪಾಸ್ಗಂತ ಮೆಹಂದಿ ಹಾಕ್ಕೊಂಡು ನಾವು ಅವ್ರ ಮನೆಗೆ ಹೋಗೋದು, ಅವ್ರು ನಮ್ಮ ಮನೆಗೆ ಬರೋದು ಮಾಡ್ತಿದ್ವಿ. ಇವಾಗ ಮೆಹಂದಿ ಹಾಕ್ಕೊಳ್ಳೋದಕ್ಕೂ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅಂದ್ರೂ ನಮಗೋಸ್ಕರ ಫ್ರೀ ಮಾಡ್ಕೊಂಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಫೈನಲ್ ಔಟ್ಲುಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮೆಹಂದಿ ಹಾಕ್ಸ್ಕೊಬೇಕಾದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಅಯ್ಯೋ ದಪ್ಪ ಬಂದ್ಬಿಡ್ತು, ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಅನ್ನಿಸ್ತಾನೆ ಇರುತ್ತೆ. ಬಟ್ ಈ ಮೆಹಂದಿ ಅಂತೂ ಪರ್ಫೆಕ್ಟಾಗಿ ಬಂದಿತ್ತು. ನನಗಂತೂ ತುಂಬಾ ಸ್ಯಾಟಿಸ್ಫೈ ಆಯಿತು. ಆ್ಯಂಡ್ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದು ನನ್ನ ಮೆಹಂದಿ ಫೈನಲ್ ಔಟ್ಲುಕ್. ಹೆಲೋ. ಸೊ ನೆನ್ನೆ ನೈಟು ವಿಡಿಯೋನ ಎಂಡ್ ಮಾಡೋದಕ್ಕೆ ಆಗಲಿಲ್ಲ ಮೆಹಂದಿ ಹಾಕ್ಸ್ಕೊಂಡಿದ್ದರಿಂದ. ಇವತ್ತು ನೆಕ್ಸ್ಟ್ ಇನ್ನೂ ಅಪ್ಕಮಿಂಗ್ ವಿಡಿಯೋಸ್ ಇದೆ. ಸೊ ಇವತ್ತು ಏನೇನು ಮಾಡ್ತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ ಇದಾಗಿತ್ತು. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.